ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಮರಗಳ ಮಾರಣ ಹೋಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ಮುಖಂಡರು, ರೈತ ಮುಖಂಡರ ನೇತೃತ್ವದಲ್ಲಿ ಹೋರಾಟ ನಡೆಯಿತು. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಜನಸಾಮಾನ್ಯರು ಮರ ಕತ್ತರಿಸಿದ್ರೆ ಅವರ ವಿರುದ್ಧ ಕೇಸ್ ಹಾಕ್ತೀರಿ, ಆದರೆ ಬಡಾಲ ಅಂಕಲಗಿಯಲ್ಲಿ ಮರಗಳನ್ನು ಕಡಿದಿದ್ದಕ್ಕೆ ಯಾಕೆ ಕೇಸ್ ಹಾಕಲಿಲ್ಲ, ಅವರ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಯೋಜನೆಗೆ ಮರಗಳು ಇರುವಂತಹ ಸರ್ಕಾರಿ ಜಾಗನೇ ಬೇಕಾ ಅಂತ ಕಿಡಿಕಾರಿದ್ದಾರೆ. ಅಲ್ಲಿ ಬಡಲಂಕಲ್ಗಿ ಗ್ರಾಮದಲ್ಲಿ ಗೈರಾಣ ಗೋಮಾಳ ಜಾಗದಲ್ಲಿ ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡೋದಕ್ಕೆ ಜಾಗ ನಿಗದಿಯಾಗಿದೆ ಜಿಲ್ಲಾಧಿಕಾರಿಗಳು. ಆ ಜಾಗದಲ್ಲಿ ಕಡ್ತಲಾಗಿದೆ. ಅದು ಗಿಡಗಳೆಲ್ಲ ಇತ್ತು. ಹಾಗಾಗಿ ಏನು ಕ್ರಮ ಬಗ್ಗೆ ಚರ್ಚೆ ಆಯಿತು, ಡಿಸ್ಕಸ್ ಮಾಡಿದ್ರು. ಹಾಗಾಗಿ ಮತ್ತು ಕೆಲವೇನಾದರೂ ಇಲ್ಲಿ ಮುಂದಿನ ಏನು ಕ್ರಮ ತಗೊಳ್ತೀರಿ, ಏನು ಲೋಪದೋಷಗಳಿದೆ ಅದರ ಬಗ್ಗೆ ಏನು ಕ್ರಮ ತಗೊಳ್ತೀರಿ ಅಂತ ಕೇಳ್ತಾರೆ. ಅದು ಈ ಕುರಿತಂತೆ ಈಗಾಗಲೇ ನಾವು ಆಗಲೇ ಹೇಳಿದಾಗೆ ACF ಅವ್ರಿಗೆ ತನಿಖೆಗೆ ಹಾಕಿತ್ತು. ಅವಾಗಲೇ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ವಿಷಯವಾಗಿ. ಮತ್ತು ಅದು ಮೂಲತಃವಾಗಿ ಗೋಮಾಳ ಜಾಗದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಏನು ಅವರ ಅಧಿಕಾರ ಮಂಜೂರು ಮಾಡಿತ್ತು. ಅನುಮತಿ ಇಲ್ಲದೆ ಮರ ಕಡಿದಿದ್ದು ಕಂಡು ಬಂದಿದ್ದ ಮೇರೆಗೆ ನಾವು ಈಗಾಗಲೇ ಪ್ರಕರಣ ದಾಖಲಿಸಿ ಓರ್ವ ಆರೋಪಿಯನ್ನು ಕೂಡ ಬಂಧಿಸಿ ನ್ಯಾಯ ಬಂಧನಕ್ಕೆ ಕೊಡಲಾಗಿದೆ.